ಎಲ್ಲ ಕರ್ನಾಟಕ ಜನತೆಗೆ ಈ ನಿಮ್ಮ ಅಭಿಷೇಕ್ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಡಿಯೋಲಿ ನಾವು ಪ್ರತಿ ಬಾರಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋದಾಗ ಅನ್ನ ಸಂತರ್ಪಣೆ ಹೆಂಗೆ ನಡೆಯುತ್ತೆ, ಅನ್ನ ಸಂತರ್ಪಣೆಗೆ ಎಷ್ಟು ಜನ ಸೇರ್ತಾರೆ ಅನ್ನೋದನ್ನ ಈ ವಿಡಿಯೋಲಿ ತೋರಿಸ್ಕೊಡ್ತಾ ಇದ್ದೀನಿ. ನಾವು ಪ್ರತಿ ಬಾರಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿದ ತಕ್ಷಣ ದೇವ್ರ ದರ್ಶನ ಮಾಡಿಕೊಂಡು ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಿ ಅದಾದಮೇಲೆ ದೇವ್ರ ಜಪ ಮಾಡಿ ಅದಾದಮೇಲೆ ನಾವು ವಿಸಿಟ್ ಮಾಡೋದೇ ಅನ್ನ ಸಂತರ್ಪಣೆ ಕೇಂದ್ರ. ಫಸ್ಟ್ ಎಲ್ಲ ದೇವಸ್ಥಾನ ಸುತ್ತಮುತ್ತ ಆಗ್ತಾಯಿದ್ರು, ಅನ್ನ ಸಂತರ್ಪಣೆ ಮಾಡ್ತಾಯಿದ್ರು. ಇವಾಗ ಫುಲ್ ಡೆವಲಪ್ಮೆಂಟ್ ಆಗಿ ದಾನಿಗಳಿಂದ ಮತ್ತು ಅನೇಕ ಜನರಿಂದ ಫುಲ್ ಡೆವಲಪ್ಮೆಂಟ್ ಆಗಿ ಟೆಂಪಲ್ಲು ಸಪ್ರೇಟ್ ಅನ್ನ ಸಂತರ್ಪಣೆ ಕೇಂದ್ರ ಒಂದು ಮಾಡಿದ್ದಾರೆ. ಇದೇ ಅನ್ನ ಸಂತರ್ಪಣೆ ಕೇಂದ್ರ. ಅಟ್ ಎ ಟೈಮ್ ಒಂದು 200ರಿಂದ 250 ಜನ ಊಟ ಮಾಡ್ಬೋದು, ಅಷ್ಟು ದೊಡ್ಡದಾಗಿ ಅನ್ನ ಸಂತರ್ಪಣೆ ಕೇಂದ್ರ ಬಿಲ್ಡ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಊಟ ಮಾಡೋರು ಚಿಕ್ಕವರಾಗಿರ್ಬೋದು ದೊಡ್ಡವರಾಗಿರ್ಬೋದು ಪಂಚೆ ಉಟ್ಕೊಂಡು ಶೈಡ್ ಬಿಚ್ಚಿ ಊಟಕ್ಕೆ ಕೂತ್ಕೋಬೇಕು. ಇದು ಇಲ್ಲಿನ ಪದ್ಧತಿ ಆಗಿರುತ್ತೆ. ಅದಾದಮೇಲೆ ಇಲ್ಲಿ ಒಂದು ಪ್ರೊಸೀಜರ್ ಇದೆ. ಏನಂದರೆ ಬೆಳಿಗ್ಗೆಯಿಂದ ಯಾರ್ಯಾರು ಶ್ರೀ ರಾಯರ ಪೂಜೆ ಅಲ್ಲಿ ತೊಡಗಿರ್ತಾರೋ ಬೆಳಿಗ್ಗೆಯಿಂದ ಪುರೋಹಿತರಾಗಿರ್ಬೋದು ಅಥವಾ ಮಾಧ್ವಾಚಾರ್ಯರ ಕುಟುಂಬದವರಾಗಿರ್ಬೋದು ಅವರು ಫಸ್ಟು ಊಟ ಮಾಡಿ ಅವ್ರದ್ದು ಊಟ ಆದಮೇಲೆ ನೆಕ್ಸ್ಟು ಜನಗಳಿಗೆ ಊಟ ಬಡಿಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗವರೆಗೂ ಕೂತಿರೋ ಜನ ಎಲ್ಲ ವೆಯ್ಟ್ ಮಾಡಬೇಕಾಗುತ್ತೆ. ಸುಮಾರು 1 1 1.5 hour ವೆಯ್ಟ್ ಮಾಡಬೇಕು. ಅದಾದಮೇಲೆ ನಿಮ್ಮಿಂದ ಟೆಂಪಲ್ಗಾಗಲಿ ಅನ್ನದಾನಕ್ಕಾಗಲಿ ಏನೋ ಸಹಾಯ ಮಾಡೋಂಗಿದ್ರೆ ಮಾಡ್ಬೋದು. ಪ್ರತಿಯೊಬ್ಬರ ಹತ್ರನೂ ಒಂದು ತಟ್ಟೆ ಬರುತ್ತೆ, ಅದರಲ್ಲಿ ನೀವು ಅಮೌಂಟ್ ಹಾಕ್ಬೋದು. ಅದಾದಮೇಲೆ ಪ್ರತಿ ಐಟಮ್ ಬಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ರತಿಯೊಂದು ಐಟಮು ನೋಡಿ, ಐಟಮ್ಸ್ ಏನೇನಿತ್ತು ಅನ್ನೋದು ಪ್ರತಿಯೊಂದು ಐಟಮು ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ನಮ್ಮ ಫ್ಯಾಮ್ಲಿ ಜೊತೆ ಒಂದು ಫೋಟೋ ತೊಗೊಂಡು ನಾವು ಊಟ ಎಲ್ಲ ಮುಗೀತು. ಪ್ರತಿಯೊಂದು ಐಟಮು ತುಂಬಾ ಚೆನ್ನಾಗಿತ್ತು. ಪ್ರಸಾದಕ್ಕೆ ರಿವ್ಯೂ ಕೊಡೋಷ್ಟು ದೊಡ್ಡವನು ನಾನೇನಾಗಿಲ್ಲ, ಆದರೆ ತುಂಬ ಚೆನ್ನಾಗಿತ್ತು. ಒಲೆಯಲ್ಲಿ ಮಾಡಿರೋ ಅಡುಗೆ ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆದರೆ ನಾವಿವಾಗ ಗ್ಯಾಸ್ ಸ್ಟವ್ ಅದು ಇದು ಅಂದ್ಬಿಟ್ಟು ನಾವು ಆ ಒಲೆ ಅಡುಗೆನೇ ಮರ್ತುಬಿಟ್ಟಿದ್ದೀವಿ. ಫೈನಲಿ ಎಲ್ಲ ಆಯಿತು, ನಮ್ಮ ಪಯಣ ನಮ್ಮೂರ ಕಡೆಗೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಪ್ಲೀಸ್ ಫಾಲೋ ಆ್ಯಂಡ್ ಶೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ದಯವಿಟ್ಟು ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.